ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ಗೈಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಎಕ್ಸಾಮ್ನ ಬರ್ತಾ ಇದ್ದೀರೋ ಅವರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ. ಸೊ OMRನ ಯಾವ ರೀತಿ ಫಿಲ್ ಮಾಡೋದು, OMR ಶೀಟು ಯಾವ ರೀತಿ ಇರುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KEA ಕಂಡಕ್ಟ್ಸ್ ದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಯೂಸಿಂಗ್ ಆ್ಯನ್ ಆಪ್ಟಿಕಲ್ ಮಾರ್ಕ್ ರೆಕಾಗ್ನಿಷನ್ ಫಾರ್ಮೆಟ್. ಓಕೆ, OMR ಅಂತ ಕರಿತೀವಿ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಲ್ಲಿ ಸ್ಯಾಂಪಲ್ಲಾಗಿ ಈ ರೀತಿ ನಿಮ್ಮ ಒಂದು OMR ಶೀಟ್ ಇರುತ್ತೆ ಸ್ನೇಹಿತರೆ, ನೋಡ್ಕೋಬೋದು. ಈ ರೀತಿ ನಿಮ್ಮೊಂದು OMR ಶೀಟ್ ಇರುತ್ತೆ. ಈಗ ನೋಡೋಣ ಸ್ಟ್ರಕ್ಚರ್ ಆಫ್ ದ KEA OMR ಶೀಟ್ ಯಾವ ರೀತಿ ಇರುತ್ತೆ. ಸೊ ಹೆಡರ್ ಸೆಕ್ಷನ್ ಅಂದರೆ ಟಾಪ್ ಸೈಡಲ್ಲಿ ಏನಿರುತ್ತೆ, ಕ್ಯಾಂಡಿಡೇಟ್ ನೇಮ್ ಇರುತ್ತೆ. ಸೊ ಬ್ಲಾಕ್ ಲೆಟರ್ಸ್ ಇನ್ ಇಂಡಿವಿಜುವಲ್ ಬಾಕ್ಸಸ್, ಸಪ್ರೇಟ್ ಬಾಕ್ಸ್ ಇರುತ್ತೆ. ಸೊ ಈ ರೀತಿ ನೀವು ಇಂಡಿವಿಜುವಲಾಗಿ ಬರೀಬೇಕಾಗುತ್ತೆ, ಕ್ಯಾಪಿಟಲ್ ಬ್ಲಾಕ್ ಲೆಟರ್ಸಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟು ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಅಂತ ಇರುತ್ತೆ. ನ್ಯೂಮರಿಕಲ್ ಬಾಕ್ಸಸ್ ವಿತ್ ಕರೆಸ್ಪಾಂಡಿಂಗ್ ಬಬಲ್ಸ್ ಅಂಡರ್ನೀತ್ ಟು ಶೇಡ್. ಸೊ ಈ ರೀತಿ ಸೇಮ್ ಬಾಕ್ಸಸ್ ಇರುತ್ತೆ, ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರಬೇಕು. ಕೆಳಗಡೆ 1 2 3 4 ಅಂತ ಹಿಂಗೆ ಕೊಟ್ಟಿರ್ತಾನೆ, ಅದನ್ನ ರೌಂಡ್ ಮಾಡೋಕ್ಕೆ ಶೇಡ್ ಮಾಡ್ಬೇಕು ಸ್ನೇಹಿತರೆ. ಯಾವ ನಂಬರ್ ಇಲ್ಲಿ ಮೇಲೆ ಬರೆದಿರ್ತೀರೋ ಅದೇ ನಂಬರ್ ಕೆಳಗಡೆ ಆ ನಂಬರ್ ಮೇಲೆ ಸೊ ಸರ್ಕಲಾಗಿ ಶೇಡ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಮತ್ತು ವರ್ಷನ್ ಕೋಡ್ ಇರುತ್ತೆ, ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ರೈಟ್ ದ ಬುಕ್ಲೆಟ್ ಸೀರಿಯಲ್ ನಂಬರ್ ಆ್ಯಂಡ್ ಡಾರ್ಕನ್ ದ ಕೋಡ್ ಆಪ್ಷನ್. ಓಕೆ, ಆ ಒಂದು ಸೀರಿಯಲ್ ನಂಬರನ್ನು ನೀವು ನೋಡ್ಕೊಂಬಿಟ್ಟು ಸೊ A1ನ B2ನ C3ನ ಅದನ್ನು ನೀವು ಸೇಮ್ ನಾವು ಹೇಳಿದ್ನಲ್ಲ ರೌಂಡಾಗಿ ಡಾರ್ಕ್ ಶೇಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ 5 ಆಪ್ಷನ್ ಆನ್ಸರ್ ಮ್ಯಾಟ್ರಿಕ್ಸ್ ಮಿಡಲ್. KEA ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಚರ್ಸ್ 5 ಆಪ್ಷನ್ ಆನ್ಸರ್ ಫಾರ್ಮೆಟ್. ಸೊ ಒಂದೊಂದು ಕ್ವಶನಿಗೆ ಆಪ್ಷನ್ಸ್ 5 ಕೊಟ್ಟಿರ್ತಾರೆ. ಓಕೆ, ಲೈಕ್ ಯಾವ ರೀತಿ 1 2 3 4 5 ಅಂತ ಕೊಟ್ಟಿರ್ಬೋದು, ಅಥವಾ ABCDE ಈ ಥರ ಒಂದು 5 ಆಪ್ಷನ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಸೊ ಆಪ್ಷನ್ಸ್ 1 2 3 4 ಅಂದರೆ ABCD ರೆಪ್ರೆಸೆಂಟ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ 1 2 3 4 ಈ ಥರ ಕೊಟ್ಟಿರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ. ಸೊ ಆಪ್ಷನ್ 5 ಕೊಟ್ಟರೆ ಸೊ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ನಾಟ್ ಅಟೆಂಪ್ಟೆಡ್ ಅಥವಾ ಉತ್ತರಿಸಿಲ್ಲ. ಮಸ್ಟ್ ಬಿ ಶೇಡೆಡ್ ಇಫ್ ಯು ಡಿಸೈಡ್ ಟು ಲೀವ್ ಎ ಕ್ವಶನ್ ಅನ್ಆನ್ಸರ್ಡ್ ಟು ಪ್ರಿವೆಂಟ್ ಪೋಸ್ಟ್ ಎಕ್ಸಾಮ್ ಟ್ಯಾಂಪರಿಂಗ್ ಅಂತ ಕರೀತಾರೆ. ಓಕೆ, ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ನೀವು ಹಾಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ, ಶೇಡ್ ಮಾಡಬಾರ್ದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ವೆರಿಫಿಕೇಷನ್ ಆ್ಯಂಡ್ ಸಿಗ್ನೇಚರ್ಸ್. ಸೊ ಬಾಟಮ್ ಸೈಡಲ್ಲಿ ವೆರಿಫಿಕೇಷನ್ ಮತ್ತು ಸಿಗ್ನೇಚರ್ಸ್ ಕಾಲಮ್ ಇರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ LHTI ಡೆಡಿಕೇಟೆಡ್ ಬಾಕ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಥಂಬ್ ಪ್ರಿಂಟ್. ಸೊ ನೀವು ಲೆಫ್ಟ್ ಹ್ಯಾಂಡ್ ಥಂಬ್ನ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ, ಸೊ ಅಲ್ಲಿ ನೀವು ಹಾಕಬೇಕಾಗುತ್ತೆ ಕೆಳಗಡೆ OMR ಶೀಟ್ನ ಬಾಟಮ್ ಸೈಡಲ್ಲಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ನ ನೀವು ಹಾಕಬೇಕಾಗುತ್ತೆ. ಸೊ ಕ್ಯಾಂಡಿಡೇಟ್ ಸಿಗ್ನೇಚರ್ ಕೂಡ ಇದೆ. ಸೈನ್ ಇನ್ಸೈಡ್ ದ ಸ್ಪೆಸಿಫೈಡ್ ಬಾಕ್ಸ್ ಯೂಸಿಂಗ್ ಎ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಓಕೆ, ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿಕೊಂಡು ನೀವು ಆ ಒಂದು ಬಾಕ್ಸ್ ಒಳಗಡೆ ವಿತಿನ್ ದ ಬಾಕ್ಸ್ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಸೊ ಇನ್ವ್ಯಾಲಿಡೇಟ್ ಸಿಗ್ನೇಚರ್. ದ ಎಕ್ಸಾಮ್ ಸೂಪರ್ವೈಸರ್ ಸೈನ್ಸ್ ಹಿಯರ್ ಆಫ್ಟರ್ ವೆರಿಫೈಯಿಂಗ್ ಕ್ಯಾಂಡಿಡೇಟ್ ಡೀಟೇಲ್ಸ್. ಓಕೆ, ಅದು ಸೊ ಸೂಪರ್ವೈಸರಿಗೆ ಒಂದು ಇರುತ್ತೆ, ಇನ್ವ್ಯಾಲಿಡೇಟರ್ ಬಂದರು ಆ ಒಂದು ಜಾಗದಲ್ಲಿ ಅವರು ಸಿಗ್ನೇಚರ್ ಹಾಕ್ತಾರೆ. ಸೊ ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ದ ಶೀಟ್, ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾನೆ. ಸೊ ಪೆನ್ ಟೈಪ್, ಪೆನ್ ಯಾವ ಥರ ಇರಬೇಕು, ಯೂಸ್ ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್ ಓನ್ಲಿ. ಓಕೆ, ಸೊ ಜೆಲ್ ಪೆನ್ ಆಗಿರ್ಬೋದು ಅಥವಾ ಇಂಕ್ ಪೆನ್ ಅವನ್ನ ಯೂಸ್ ಮಾಡೋಂಗಿಲ್ಲ, ಬ್ಲೀಡ್ ಥ್ರೂ ಆ್ಯಂಡ್ ಕಾಸ್ ಸ್ಕ್ಯಾನಿಂಗ್ ಎರರ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಓನ್ಲಿ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಸಬೇಕು. ಶೇಡಿಂಗ್ ಮೆಥಡ್, ಡಾರ್ಕನ್ ದ ಎಂಟೈರ್ ಸರ್ಕಲ್ ಕ್ಲೀನ್ಲಿ. ಪಾರ್ಷಿಯಲ್ ಶೇಡಿಂಗ್, ಟಿಕ್ಸ್ ಆರ್ ಕ್ರಾಸ್ ಮಾರ್ಕ್ಸ್ ಆರ್ ಇನ್ವ್ಯಾಲಿಡ್. ಓಕೆ, ಈಗ ಒಂದು ಇಲ್ಲಿ ಆನ್ಸರ್ ಈ ಥರ ಆನ್ಸರ್ ಮುಂದೆ ಈಗ ಕ್ವಶನ್ ನಂಬರ್ 1. ಓಕೆ, ಇಲ್ಲಿ ಮುಂದ್ಗಡೆ ಈ ಥರ ರೌಂಡ್ ಇರುತ್ತಲ್ವ. ಸೊ ಈ ಒಂದು ಸರ್ಕಲ್ನ ನೀವು ಕಂಪ್ಲೀಟಾಗಿ ಶೇಡ್ ಮಾಡಬೇಕು ಸ್ನೇಹಿತರೆ. ಓಕೆ, ಈ ರೀತಿ ಕಂಪ್ಲೀಟಾಗಿ ಶೇಡ್ ಮಾಡಬೇಕು, ಸ್ವಲ್ಪನೂ ಜಾಗ ಬಿಡಬಾರ್ದು. ಅಥವಾ ಈಗ ನೋಡಿ ಈ ಥರ ಒಂದು ಸರ್ಕಲ್ ಇರುತ್ತೆ, ಅದ್ರ ಮೇಲೆ ನೀವು ಹಿಂಗೆ ಟಿಕ್ ಮಾರ್ಕ್ ಹಾಕೋದು,
ಅಥವಾ ಹಿಂಗೆ ಸರ್ಕಲ್ ಇರುತ್ತೆ, ಅದ್ರ ಮೇಲೆ ಹಿಂಗೆ ಇಂಟು ಮಾರ್ಕ್ ಹಾಕೋದು, ಈ ರೀತಿ ಮಾಡಬಾರ್ದು ಸ್ನೇಹಿತರೆ. ಒಂದು ಸರ್ಕಲ್ ಇದ್ದರೆ ಕಂಪ್ಲೀಟಾಗಿ ಅದನ್ನು ಒಳಗಡೆ ಪೆನ್ನಿಂದ ಶೇಡ್ ಮಾಡಬೇಕು, ಸ್ವಲ್ಪನೂ ಗ್ಯಾಪ್ ಕೊಡಬಾರ್ದು. ಓಕೆ. ಕಂಪಲ್ಸರಿ ಶೇಡಿಂಗ್ ರೂಲ್. ಎವ್ರಿ ಕ್ವಶನ್ ಲೈನ್ ಮಸ್ಟ್ ಹ್ಯಾವ್ ಎಕ್ಸಾಕ್ಟ್ಲಿ ಒನ್ ಬಬಲ್ ಶೇಡೆಡ್, ಐದರ್ ಆ್ಯನ್ ಆನ್ಸರ್ ಚಾಯ್ಸ್ ಆರ್ ದ ಫಿಫ್ತ್ ನಾಟ್ ಅಟೆಂಪ್ಟೆಡ್ ಬಬಲ್. ಓಕೆ. ಸೊ ಎವ್ರಿ ಕ್ವಶನ್ ಮುಂದೆ ಒಂದೊಂದು ಸರ್ಕಲ್ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ. ನೋ ಕರೆಕ್ಷನ್ಸ್. ವೈಟ್ನರ್, ಕರೆಕ್ಷನ್ ಫ್ಲೂಯಿಡ್, ಎರೇಸರ್ ಯೂಸೇಜ್ ಈಸ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಆನ್ OMR ಶೀಟ್. ಸೊ ನೀವು ತಪ್ಪಾಗಿದೆ ಅಂತ ವೈಟ್ನರ್ ಹಾಕೋದಾಗಲಿ ಅಥವಾ ಎರೇಸ್ ಮಾಡೋದಾಗಲಿ ಅದನ್ನು ನೀವು ಯೂಸ್ ಮಾಡೋಂಗಿಲ್ಲ. ಓಕೆ. ಸೊ ಅದಕ್ಕೆ ನೋಡಿಕೊಂಡು ಹುಷಾರಾಗಿ ಶೇಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾವು OMR ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಇರುತ್ತೆ, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಈಗ ಇದು OMR ಶೀಟ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ರೀತಿ ಕಾಣುತ್ತೆ. ಇಲ್ಲೇ ತೋರಿಸ್ತೀನಿ ನೋಡಿ, ಇಲ್ಲಿ ಲೆಫ್ಟ್ ಸೈಡು ತಮ್ಮ ಇಂಪ್ರೆಷನ್ನು ಮತ್ತು ಕ್ಯಾಂಡಲ್ ಸಿಗ್ನೇಚರ್ ಮತ್ತು ಇನ್ವಿಜಿಲೇಟ್ ಸಿಗ್ನೇಚರ್ ಇರುತ್ತೆ. ಈ ಒಂದು ಬಾಕ್ಸ್ ಒಳಗಡೆ ನೀವು ಸೈನ್ ಹಾಕೋದು ಮತ್ತು ತಮ್ಮ ಇಂಪ್ರೆಷನ್ನ ಕೂಡ ಹಾಕ್ಬೋದು. ಓಕೆನಾ. ಸೊ ಸ್ನೇಹಿತರೆ, ಇಷ್ಟ ಆಯಿತು ಇವತ್ತಿನ ವಿಡಿಯೋದಲ್ಲಿ OMR ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ. ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.